ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾಪಮ್ಮ, ರಾಮಣ್ಣ, ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋದ್ರು? ಆಶಾ, ಗೀತಾ, ಪೂರ್ಣಿ, ಅಭಿ, ಅಭಿ, ಎಲ್ಲಿ ಹೋದ್ರಿಲ್ಲ? ದೇವ್ರೆ, ಯಾರಿಗೂ ಏನು ಆಗಿರತ್ತಾನೆ? ಮಹೇಶ, ಮಹೇಶ, ಮಹೇಶನ್ ಕರ್ಕೊಂಡು ಎಲ್ಲಿಗೆ ಹೋದ್ರು? ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಯಾವ್ದು ಎಮರ್ಜೆನ್ಸಿ ಆಗಿದೆಯಾ? ಗುಡ್ ಮಾರ್ನಿಂಗ್ ಸರ್. ನೀವು ಇಲ್ಲಿ ರಘು ಮನೇಲೆಲ್ಲ ಆರಾಮಾಗಿದ್ದಾರಲ್ವಾ? ಹ್ಞೂ ಸರ್. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಅಲ್ಲ, ಮನೇಲಿ ಒಬ್ಬರು ಕಾಣಿಸ್ತಿಲ್ಲ. ಇಷ್ಟು ಬೆಳಿಗ್ಗೆ ಎಲ್ಲ ಎಲ್ಲಿ ಹೋದ್ರು? ಯಾಕೆ ಸರ್ ಈಗ ಕೇಳ್ತಾ ಇದ್ದೀರಾ? ಇವತ್ತು ಅಭಿಯಪ್ಪ ಅವ್ರದ್ದು ನಿಶ್ಚಿತಾರ್ಥ ಅಲ್ವಾ? ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಸರ್. ಏನು, ಅಭಿನಿಶ್ಚಿತಾರ್ಥನ ಇವತ್ತ? ಹೌದು ಸರ್. ನಿನ್ನೆ ಹೆಣ್ಣಿನ ಮನೆಯವರೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ. ಮಾವ, ಬಿಸಿನೀರು ಹೇಗಿದೆ ಮಾವ ಈಗ? ಪರವಾಗಿಲ್ಲ. ಚಪ್ಪಲಿ ಕಳ್ಳ ಹೋದ್ನ? ಹಾಂ ಮಾವ, ಈಗೊಂದು ಸ್ವಲ್ಪ ಹೊತ್ತು ಮುಂಚೆ ಹೋದ್ರು. ನೀವೇನೋ ಮಲಗಿದ್ರಿ. ಆಗಲಿ. ಅಷ್ಟು ಹೊತ್ತಿದ್ದು ನೋಡ್ಕೊಂಡಲ್ಲ. ನಾನು ಅವನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಮನುಷ್ಯ. ಮಾವ, ನಿಮಗೆ ತಿಂಡಿ ಗಂಜಿನೇ ಮಾಡಲಾ? ಬಿಟ್ಟರೆ ವರ್ಷ ಪೂರ್ತಿ ಅದೇ ಮಾಡ್ತಾ ಇರ್ತೀಯ. ಬೇರೆ ಏನಾದ್ರು ಮಾಡು. ಸರಿ ಮಾವ. ಒಂದು ನಿಮಿಷ, ನೀನು ಯಾರು ಏನೋ ಸ್ವೀಟ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಅದನ್ನು ಕೊಟ್ಟು ಬರೋದಕ್ಕೆ ಎಷ್ಟೊತ್ತಿಗೆ ಹೋಗಬೇಕು? 10 ಗಂಟೆಗೆ ಮಾವ. ಆದರೆ ನಿಮ್ಗೆ ಹುಷಾರಿಲ್ವಲ್ಲ? ನನ್ನ ಫೋನ್ ಕೊಡು. ಕೇಳಿಸ್ಲಿಲ್ವಾ? ನನ್ನ ಫೋನ್ ಕೊಡು. ಅರೆ, ಯಾರು? ದತ್ತಣ್ಣ ಈ ಟೈಮಿಗೆ ಮಾಡಿದಾರಲ್ಲ. ಹಲೋ, ಯಾರು? ಅಷ್ಟು ಬೇಗ ಬರ್ಬಿಟ್ನಾ ಪಾರ್ಟಿ? ನಾನು ಬೀಗ್ರೆ ದತ್ತ, ಶುಭೋದಯ. ಓ ಬೀಗ್ರಾ, ನಿಮಗೂ ಶುಭೋದಯ. ಏನು ಇಷ್ಟು ಬೇಗ ನೆನಪಿಸ್ಕೊಂಡಿದ್ದೀರಿ? ನೀವೆಲ್ಲ ಮರ್ತು ಹೋಗಿದ್ರು, ನಾವು ನೆನಪಿಸ್ಬೇಕಲ್ಲ ಬೀಗ್ರೆ. ಏನಿಲ್ಲ, ಇವತ್ತು ನಮ್ಮನೆಗೆ ತಿಂಡಿಗೆ ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಾ? ಏನು ವಿಶೇಷ? ನೀವು ಬರ್ತೀರಿ ಅಂತನ್ನೋದೇ ವಿಶೇಷ. ನಮ್ಮ ತುಳಸಿ ಆಚೆ ಹೋಗೋದಿದೆ. ನನಗೂ ಮೈ ಸ್ವಲ್ಪ ಚೆನ್ನಾಗಿಲ್ಲ. ಏನಾಯ್ತು ಬೀಗ್ರೆ? ಸ್ವಲ್ಪ ಜ್ವರ ಅಷ್ಟೇ. ನನಗೆ ಮೈ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ತುಳಸಿ ನನ್ನೊಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಅನುಮಾನ ಪಡ್ತಿದ್ದಾಳೆ. ನೀವು ಬಂದರೆ ವಿಶೇಷಗೂ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಆಗ ನಾವು 3 ಜನನೂ ಇಲ್ಲಿದ್ದರೆ ತುಳಸಿ ನಿರಾತಂಕವಾಗಿ ಹೋಗಿ ಬರ್ಬೋದು ಅಂತ. ಓಹ್, ಅಷ್ಟೇ ತಾನೇ, ಬರೋಣ ಬಿಡಿ. ಆಮೇಲೆ
ನೀವು ಬರೋವಾಗ ನಿಮ್ಮ ಶಿಷ್ಯ ಇದ್ದಾನಲ್ಲ, ಏನವನ ಹೆಸರು ಏನು? ಕೇಶವ, ಅವನು ನಿಮ್ಮ ಜೊತೆ ಕರ್ಕೊಂಡು ಬನ್ನಿ. ಅವನು ಬಂದರೆ ತುಳಸಿ ಜೊತೆ ಅವನು ಹೋಗೋದಕ್ಕೆ ಅನುಕೂಲ ಆಗತ್ತೆ ಅಂತ. ಪಾಪ ಹುಷಾರಿಲ್ದೇ ಇದ್ರು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನಾನು ಕೇಳಕ್ ಮೊದಲೇನೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರಲ್ಲ ಮಾವ. ಆಯಿತು ಬಿಗ್ರೆ, ಅವನನ್ನು ಕರ್ಕೊಂಡ್ಬರ್ತೀನಿ, ಸಿಗೋಣ. ಇನ್ನೇನೋ ನಿನ್ನ ಕಣ್ಣು ಎದುರಿನಲ್ಲೇ ಎಲ್ಲ ವ್ಯವಸ್ಥೆ ಆಯ್ತಲ್ಲ, ಇನ್ನು ನಿಶ್ಚಿಂತೆಯಾಗಿ ಹೋಗ್ಬಾ. ಇವತ್ತು ಅಭಿಯ ಫೋಟೋ ನಿಶ್ಚಿತಾರ್ಥ ಅಲ್ವಾ? ಎಲ್ಲರೂ ಹಂಗೆ ಹೋಗಿದ್ದಾರೆ ಸರ್. ನಿನ್ನೆ ಹೆಣ್ಣಿನ ಮನೆಯವರೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ. ತಂದೆಯಾಗಿ ಸೋತ್ಬಿಟ್ಟಿದ್ದೀನಿ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕೆ ಅಂತ ಗೊತ್ತಿರಲಿಲ್ಲ. ತನ್ನ ಎಂಗೇಜ್ಮೆಂಟ್ ಅಂತ ಒಂದು ಮಾತು ಹೇಳಿದಿರೋಷ್ಟು ದೂರ ಮಾಡಿಬಿಟ್ಟಿದ್ದಾನ ನನ್ನ ಮಗ ನನ್ನ. ಇನ್ನೂ ರೆಡಿ ಆಗಿಲ್ವಾ? ಗೆಸ್ಟ್ ಬರೋಕ್ಕೆ ಶುರು ಆಗ್ತಾರೆ, ನಾವೇ ವೆಲ್ಕಮ್ ಮಾಡಬೇಕಲ್ವಾ? ಹೇಳ್ಬಿಡಿ, ರೆಡಿ ಆಗೋ. ಮಾವ, ಓ ಗಾಡ್, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಅವರೇ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಿನ್ನೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ರೀ, ಮಾವನ ಪ್ರಕಾರ ಪ್ರತಿದಿನದ ಥರನೇ ಈ ದಿನ ಅಭಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. 2 ಕುಟುಂಬದವರು ಸೇರಿ ಈ ಥರ ನಿರ್ಧಾರ ಮಾಡಿದ್ದಾರೆ ಅಂತ ಒಂದು ಸಣ್ಣ ಕ್ಲೂನು ಇಲ್ಲ ರೀ. ವಿಷಯನೇ ಗೊತ್ತಿಲ್ಲದೆ ಬೇಜವಾಬ್ದಾರಿ ಹೇಗಾಗ್ತಾರೆ? ನೋಡು, ನೀನು ಅವ್ರನ್ನ ವಹಿಸ್ಕೊಂಡು ಮಾತಾಡಬೇಡ. ಫೋನ್ ಸ್ವಿಚ್ ಆಫ್ ಆಗಿರ್ಬೋದು, ಆದರೆ ಬೇರೆ ಫೋನಿನಾದರೂ ಫೋನ್ ಮಾಡಿ ಎಲ್ಲಿದ್ದೀನಿ ಏನು ಅಂತ ಹೇಳ್ಬೋದಿತ್ತಾನೆ. ಫಸ್ಟ್ ಆಫ್ ಆಲ್ ಅವ್ರ ಮನೆ ಬಗ್ಗೆ, ಮನೆ ಜನರ ಬಗ್ಗೆ ಕೇರ್ ಇದ್ರೆ ತಾನೆ. ರೀ ಪ್ಲೀಸ್. ಆಯಿತು, ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ, ಆದರೆ ನೀನು ನಿನ್ನ ರೆಸ್ಪಾನ್ಸಿಬಿಲಿಟಿ ಮರಿತಾ ಇದೆಯಾ. ಅಭಿ ಎಂಗೇಜ್ಮೆಂಟ್ ಅಂದಮೇಲೆ ನಾವೇ ಮುಂದೆ ನಿಂತು ಓಡಾಡಬೇಕು, ಖುಷಿಯಾಗಿರಬೇಕು. ರೀ, ನಿಮಗೆಲ್ಲ ಗಿಲ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ವಿಷಯ ಗೊತ್ತಿದ್ದು ಮಾವನ ಹತ್ರ ನಾನೇ ಮುಚ್ಚಿಟ್ಬಿಟ್ಟೆ ಅನ್ನೋ ಗಿಲ್ಟ್ ನನಗಂತೂ ಇದೆ. ಇದನ್ನ ಇಟ್ಕೊಂಡು ಈ ಎಂಗೇಜ್ಮೆಂಟಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಪೂರ್ಣಿ, ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಪ್ಲೀಸ್, ದಯವಿಟ್ಟು ನನ್ನ ತಡಿಬೇಡಿ. ದತ್ತಣ್ಣ, ಮುಂದಕ್ಕೋಗೋ, ಶನಿವಾರ ಬಾ. ಅಯ್ಯೋ ರಾಬೆ, ಇಷ್ಟು ವಯಸ್ಸಾಗಿದೆ, ಚಿಕ್ಕವ್ರನ್ನ ಹೆದರ್ಸ್ಬಾರ್ದು ಅನ್ನೋದು ಗೊತ್ತಾಗೋಲ್ವೇನೋ ನಿಂಗೆ? ಯಾಕೆ ದತ್ತಣ್ಣ, ಇನ್ನೂ ಹುಷಾರಾಗಿಲ್ವಾ? ಪರವಾಗಿಲ್ಲ ಕಣೋ, ಇನ್ನು 1 ದಿವಸ ಅಷ್ಟೇ, ಜ್ವರ ಇಲ್ಲ, ಓಡ್ ಹೋಗುತ್ತೆ ಬಿಡು. ಹೌದೌದು, ದತ್ತಣ್ಣನ ಜೊತೆ ಜಾಸ್ತಿ ದಿನ ಇರೋಕೆ ಅದಕ್ಕೂ ಭಯ ಪಾಪ. ಏನಂದೆ? ಏನಿಲ್ಲಣ್ಣ, ಬೇಗ ಹುಷಾರಾಗ್ತೆ ಅಂತ ಹೇಳಿದೆ ಅಷ್ಟೇ. ಹೊತ್ತಿಗೆ ಕಷಾಯ ಗಿಷಾಯ ಕೊಡೋರು ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಸರಿ ಹೋಗಿರೋದು. ಒಂದು 10 ನಿಮಿಷ ತಂದೆ ಮಾವ, ಅದೊಂಚೂರು ಚೆನ್ನಾಗಿ ಕುದಿಬೇಕು. ಕೇಳಿಸ್ಕೊಂಡ್ಯಾ?
ಬೆಳಿಗ್ಗೆ ಎದ್ದಾಗ್ಲಿಂದ ಇದೇ ಮಾತು ಹೇಳ್ತಾ ಇದ್ದಾಳೆ. ಇಷ್ಟು ವರ್ಷ ಆಯಿತು ಕಣೋ, ಟೈಮಿಗೆ ಸರಿಯಾಗಿ ಕಷಾಯ ಕೊಡಬೇಕು ಅನ್ನೋದು ಇನ್ನೂ ಕಲ್ತಿಲ್ವಲ್ಲ ಇವಳು. ಬನ್ನಿಮ್ಮ, ಚೋಟು ಸ್ಕೂಲ್ಗೆ ಹೋದ್ನಾ? ಹಾಂ ತುಳಸಿ, ಈ ಸಣ್ಣ ಮಕ್ಕಳಿಗೆ ಯಾಕಾದರೂ ಸ್ಕೂಲ್ ಇಡ್ತಾರೋ, ನಿದ್ದೆಗಣ್ಣಲ್ಲೆದ್ದು ಸ್ಕೂಲ್ಗೆ ಹೋಗ್ಬೇಕು ಪಾಪ. ಈಗ ತಾನೇ ವ್ಯಾನ್ ಹತ್ತಿಸ್ ಬಂದೆ. ಪಾಪ. ನಿಮಗೆ ಕಾಫಿ ಮಾಡಿಕೊಡ್ಲಾ? ಅಯ್ಯೋ, ನಮ್ದೆಲ್ಲ ಆಗಿದೆ ತುಳಸಿ, ಮೊದಲು ದತ್ತಣ್ಣಂಗೆ ಕಷಾಯ ಕೊಡು. ಅಮ್ಮ ತುಳಸಿ, ಕ್ಯಾಟ್ರಿಂಗ್ದು ಸ್ವೀಟ್ ಮಾಡೋಕೆ ಒಪ್ಕೊಂಡಿದೀಯಾ ಅಂತ ನಿಮ್ಮ ಮಾವ ಅವರು ಹೇಳಿದರು. ಭಾಳ ಖುಷಿ ಆಯ್ತಮ್ಮ. ಹೀಗೆ ಬೆಳೀತಾ ಇರೋ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಶೇಷು, ಅಪ್ಪ ನಡಿ, ಇಲ್ಲೇ ನಮ್ಮನೆ ಮುಂದೆನೆ ಸ್ವಲ್ಪ ವಾಕ್ ಮಾಡೋಣ. ನಾ ಸ್ಟ್ರಾಂಗ್ ಆಗೇ ಇದ್ದೀನಿ, ಪರವಾಗಿಲ್ಲ. ಹುಷಾರು, ಎಡುಗೆಡು ಬಿಟ್ಟಿಯಾ? ಹಾಂ ತುಳಸಿ, ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ನೋಡು. ಆಗೇನಾದರೂ ಸಹಾಯ ಬೇಕಿತ್ತಾ? ಮಾಡ್ಲಾ? ಏನಿಲ್ಲಮ್ಮ, ಮೈಸೂರು ಪಾಕ್ ಕೇಳಿದ್ರು, ಮಾಡಾಯ್ತು. ಎಲ್ಲ ಮಾಡಿ ಮುಗಿಸ್ಬಿಟ್ಯಾ? ನನ್ನನ್ನು ಕರಿಬಾರ್ದಿತ್ತಾ? ಮೊದಲನೇ ಸಲ ಆರ್ಡ್ರ್ ತೊಗೊಂಡು ಸ್ವೀಟ್ ಮಾಡಿದೀಯಾ. ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ತೊಗೊಂಡು ಹೋಗು. ಸರಿಮ್ಮ. ಅಮ್ಮ, ನೀವು, ಅಣ್ಣ, ಮಾವ ಎಲ್ಲರೂ ತಗೊಳ್ಳಿ. ತುಳಸಿ, ತುಂಬ ಚೆನ್ನಾಗಿದೆ ಕಣೆ. ಇನ್ನು ತಿಂದವರು ನಿನ್ನನ್ನು ಹುಡುಕೊಂಬಂದು ಆರ್ಡರ್ ಕೊಡ್ತಾರೆ ನೋಡು. ಯಾ ಫೈನ್. ಹಾಂ, ಅದ್ರ ಪಕ್ಕದಲ್ಲೇ ಇರೋದು ವೇಣು. ಬಂದಿದ್ದೀರಾ? ಬೇಗ ಬಂದ್ಬಿಡಿ. ಫೈನ್. ವಾವ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೀಗೆ ಆಗ್ತಿರೋದಕ್ಕೆ ಕಾರಣ ನೀವೇ. ಇಷ್ಟು ವರ್ಷ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನನಗೆ ಅಭಿ ಸಿಗ್ತಿರೋದು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಲುಕಿಂಗ್ ಬ್ಯೂಟಿಫುಲ್. ಇಷ್ಟು ವರ್ಷ ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆಯೋ ಹಾಗೆ ಕಂಟಿನ್ಯೂ ಮಾಡು. ಶ್ಯೂರ್. ಪೂರ್ಣಿ, ನೀನು ಯಾವಾಗ ಬಂದೆ? ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿ. ಅತ್ತೆ, ಮಾವ ಇನ್ನೂ ಫೋನ್ ರಿಸೀವ್ ಮಾಡ್ತಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ಭಯ ಪಟ್ಕೋಬೇಡ ಪೂರ್ಣಿ. ಭಾವ ಮನೆಗೆ ಬಂದಿದ್ದಾರೆ, ಆರಾಮಾಗಿದ್ದಾರೆ. ನಾನೀಗ ಫೋನ್ ಮಾಡೋಣ ಅನ್ಕೋತಿದ್ದೆ. ಮನೆಗೆ ಬಂದಿದ್ದಾರಂತ? ಹಾಗಾದರೆ ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನೀನು ಹೋದರೆ ಇಲ್ಲಿ ಅವಿ ನೀನು ಇಬ್ಬರು ಓಡಾಡಬೇಕಲ್ವಾ? ಪರವಾಗಿಲ್ಲ ಅತ್ತೆ, ಮಾವ ಇಲ್ಲಿ ಬಂದಿಲ್ಲ ಅಂದರೆ ನಾನು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಫೋನ್ ಮಾಡೋದು ಬೇಡ, ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನಿ. ಸರಿ ಪೂರ್ಣಿ, ನಿನಗೆ ಸಮಾಧಾನ ಆಗೋದಿದ್ರೆ ಹೋಗ್ಬಾ. ಮುಗಿತಾ ಬಾಸು? ಬಾಸು 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 ಬಾಸು. ಮಚ್ಚ, ಇವ್ನು ಯಾವ ಸಿಮೆಂಟವನು ಅಂತ ಇವನು ನೋಡಿದ್ರು ಕೊಮ್ಬೇಕು. ನೆನ್ನೆಯಿಂದ ಫಾಲೋ ಮಾಡಿದ್ದಕ್ಕೆ ಇವತ್ತು ಸಿಕ್ಕಾಕೊಂಡವನೆ. ಬುದ್ಧಿ ಕಲ್ಸನಾ? ಅಂದರೆ ನೆನ್ನೆಯಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಿದ್ದು ಶಿಫ್ರಾ? ನಾನು ಅಂದ್ಕೊಂಡಿದ್ದು ನಿಜನಾ ಹಾಗಾದರೆ? ಬಾಸು
ಭಯ ಅಂತ ಅಲ್ಲ ಕಣೋ, ಅವ್ನು ಹೆಂಡತಿ ಕಾಣಿಸ್ತಾನೆ ಅಂತ ಅವ್ನು ಹೇಗೆ ಟೆನ್ಷನ್ ಆಗಿದೆ ನೋಡು. ಸ್ವಲ್ಪ ಆಟ ಆಡಿಸಿ ಮಜಾ ತಗೊಳ್ಳೋಣ. ಬಾಸು 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 ನೋಡ್ಕೊಂಡು ಹೋಗಕ್ಕಾಗಲ್ವಾ? ನಾವೇನು ಕಣ್ಣು ಮುಚ್ಕೊಂಡು ಹೋಗ್ತಿದ್ದೆ ನಾವು. ಅವತ್ತು ದೇವಸ್ಥಾನ ಅದು ಎಲ್ಲರೂ ಇದ್ರು ಅಂತ ಬಿಟ್ಟಿದ್ದೇನೆ. ಇದು ನನ್ನ ಕೈಯಿಂದ ಹೆಂಗೆ ತೆಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ಇವತ್ತಿನ ಹುಡುಗಿ ಕತೆ ಮುಗೀತು. ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ರಘು, ಆಮೇಲೆ ಬರ್ತೀನಿ. ಮಾವ, ಮಾವ, ಮಾವ ನನ್ನನ್ನು ಕ್ಷಮಿಸ್ಬೇಡಿ ಪ್ಲೀಸ್. ಇವತ್ತು ಹೇಗೆ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದ್ದು ನಾನೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಮಾವ, ನನಗೆ ಗೊತ್ತು ನಿಮಗೆ ನಮ್ಮೆಲ್ಲರ ಮೇಲೂ ಬೇಜಾರಾಗಿದೆ ಅಂತ. ಇಲ್ಲ ಪೂರ್ಣಿ, ನನ್ನ ಮಗನಿಗೆ ಅವನ ಜೀವನದ ಇಂಥ ದೊಡ್ಡ ನಿರ್ಧಾರನೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ವಲ್ಲ. ತಂದೆಯಾಗಿ ಹೀಗೆ ಸೋತು ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಹಾಗೆಲ್ಲ ಹೇಳಬೇಡಿ ಮಾವ. ನೀವು ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ಅಬ್ಬಿ ಮನೆಗೆ ಬಂದಿಲ್ಲ ಅಂತ ಅವನ್ನ ಕರ್ಕೊಂಡು ಬರೋದಕ್ಕೆ ಹೋಗಿ ನಾನೇ ಇಷ್ಟೆಲ್ಲ ರಾದಂತ ಆಗೋಗಿ ಮಾಡಿದೆ. ಆದರೆ ಅದರಿಂದ ಹೀಗೆಲ್ಲ ಆಗುತ್ತೆ ಅಂತ ಸಣ್ಣ ಸುಳಿವು ನನಗಿರಲಿಲ್ಲ. ಹೋಗ್ಲಿ ಬಿಡು ಮಗಳೇ, ನಿನ್ನ ಉದ್ದೇಶ ಯಾವತ್ತೂ ಕೆಟ್ಟದಾಗಿರಲ್ಲ. ಇಲ್ಲ ಮಾವ, ತಪ್ಪು ಮಾಡಿಬಿಟ್ಟೆ ನಾನು. ನನಗೆ ನೀವು ಶಿಕ್ಷೆ ಕೊಡಲೇಬೇಕು. ಇಲ್ಲ ಅಂದರೆ ನನಗೆ ಗಿಲ್ಟ್ ಕಾಡುತ್ತೆ. ಹಾಗೆಲ್ಲ ಮಾತಾಡಬೇಡ. ತಪ್ಪು ಯಾರ್ದು ಇಲ್ಲ. ನನ್ನ ಮಗನ ಮನಸ್ಸಲ್ಲಿ ನನಗೆ ತಂದೆ ಸ್ಥಾನ ಇಲ್ಲದೆ ಇದ್ದರೂ
ಯಾವುದೋ ಒಂದು ಸ್ಥಾನ ಇದೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೊಂದ್ಕೋಬೇಡಿ ಮಾವ, ನಿಮ್ಮ ಸ್ಥಾನ ಎಲ್ಲರನ್ನೂ ಮೀರಿದ್ದು. ಅದಿವತ್ತಲ್ಲ ನಾಳೆ ಎಲ್ಲರಿಗೂ ಅರ್ಥ ಆಗುತ್ತೆ. ನೀವೀಗ ನೊಂದ್ಕೊಳ್ದೆ ನನ್ನ ಜೊತೆ ಹೊರಡಿ. ಅಲ್ಲಿ ನಿಮಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ನೀವಿಲ್ಲದೆ ಅಭಿ ನಿಶ್ಚಿತಾರ್ಥ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಮಾವ. ನಡೀರಿ. ಪ್ಲೀಸ್ ಮಾವ, ಅಲ್ಲಿ ಎಲ್ಲರೂ ಇದ್ದಾರೆ, ಕೂತ್ ಮಾತಾಡೋಣ. ನಡೀರಿ ಮಾವ, ನೀವು ಹೊರಟಿಲ್ಲ ಅಂದರೆ ನಾನು ಅಲ್ಲಿಗೆ ಹೋಗಲ್ಲ.